ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದರೆ 2024 IPL ನಲ್ಲಿ ನಿನ್ನೆ ನಡೆದಂಥ ಪಂದ್ಯದಲ್ಲಿ ನಮ್ಮ RCB ತಂಡದವರು ಬಿಗ್ 9 ವಿಕೆಟ್ಗಳಿಂದ ಗೆದ್ದು ಒಂದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲಕ್ಕೆ ಹೋಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ. ಅಲ್ಲೇ ಕೊನೆ ಸ್ಥಾನದಲ್ಲಿದ್ದರೂ ಕೂಡ ಒಂದು ಪ್ಲೇ ಆಫ್ ಹಾದಿ ಸುಲಭ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಬಹುದು. ಇನ್ನೂ 4 ಪಂದ್ಯ ಗೆದ್ದರೆ ಪ್ಲೇ ಆಫ್ ಹಾದಿ ಹೋಗುವುದು ಒಂದು ಸುಲಭ ಅಂತ ಹೇಳಬಹುದಾಗಿದೆ. ಹಾಗಾಗಿ ನೋಡೋಣ ಯಾವ ರೀತಿಯಾಗಿ ಸ್ಟ್ರೈಕ್ ರೇಟ್ ಮುಖಾಂತರ ಕೂಡ ಇದೆ. ಆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದ್ರೆ ನಮ್ಮ RCB ತಂಡ ಪಕ್ಕ ಅಲ್ಲಿ ಪ್ಲೇ ಆಫ್ಗೆ ಹೋಗ್ತಾರೆ ಅಂತ ಹೇಳ್ಬೋದಾಗಿದೆ. ಸ್ನೇಹಿತರೆ, ಇದು ಇರಲಿ ಬಿಡ್ರಿ. ಇವಾಗ ವಿರಾಟ್ ಕೊಹ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ, ಮೊದಲನೇದಾಗಿ ಹೇಳ್ತೀವಿ, ಹೇಳೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆದ್ರೆ ನಾವು ವಿಡಿಯೋ ಮಾಡೋಕ್ಕಾಗುತ್ತೆ. ಮೋಟಿವೇಶನ್ ಮಾಡಿದ್ರೆ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಪಂದ್ಯ ಮುಗಿದ ನಂತರ ಕೆಲವೊಂದು ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಅಂದರೆ, ಇದು ಆಶ್ಚರ್ಯಕರ ವಿಚಾರ. ಸ್ಟ್ರೈಕ್ ರೇಟ್ ಕಡಿಮೆ ಮತ್ತು ನಾನ್ ಸ್ಪಿನ್ ಬಾಲ್ನಿಗೆ ಚೆನ್ನಾಗಿ ಆಡದಿರುವ ಬಗ್ಗೆ ಎಲ್ಲರೂ ಮಾತನಾಡಲು ಇಷ್ಟಪಡ್ತಾರೆ ಎಂದು ಭಾವಿಸುತ್ತೇನೆ. ಆದರೆ ನನಗೆ ತಂಡಕ್ಕಾಗಿ ಪಂದ್ಯ ಗೆಲ್ಲುವುದು ಪ್ರಮುಖ. ನಾನು 15 ವರ್ಷಗಳಿಂದ ಇದನ್ನು ಮಾಡಲು ಒಂದು ಕಾರಣವಿದೆ ಎಂದು ಕೂಡ ಹೇಳಿದ್ದಾರೆ. ಹಾಗೆಯೇ ಮಾತನಾಡುವ ರೀತಿಯಾಗಿ ಕೂಡ ಹೇಳಿದ್ದಾರೆ, ನಾನು ಒಂದೇ ವಿಷಯದ ಬಗ್ಗೆ ನಾನು ಬಯಸುವುದಿಲ್ಲ. ಇದು ತಂಡಕ್ಕಾಗಿ ಆಡುವುದು ಬಗ್ಗೆ ಜನರ ಕುಳಿತು ತಮ್ಮದೇ ಆದ ಆಲೋಚನೆ ಮತ್ತು ಊಹೆಗಳ ಬಗ್ಗೆ ಮಾತನಾಡುವುದು. ಆದರೆ ಹಗಲು ರಾತ್ರಿ ತಂಡಕ್ಕೆ ಕೆಲಸ ಮಾಡಿದವರಿಗೆ ಎಲ್ಲವೂ ತಿಳಿದಿರುತ್ತೆ ಅಂತ ಕೂಡ ಈ ರೀತಿಯಾಗಿ ಒಂದು ತಮ್ಮದೇ ಆದಂಥ ವಾಕ್ಯದಲ್ಲಿ ಹೇಳ್ತಾರೆ. ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ, ನೀವು ಒಂದು ಒಳ್ಳೆ ರೀತಿ ಪರಿಸ್ಥಿತಿಗೆ ತಕ್ಕಂತೆ ಆಟ ಆಡ್ತೀವಿ ನಾವು. ಹಾಗಾಗಿ ನಾವು ಎಲ್ಲ ರೀತಿ ನಮಗೆ ಎಲ್ಲ ಗೊತ್ತಿದೆ. ನೀವು ಹೇಳುವುದು ನಮಗೆ ಅಷ್ಟು ಪ್ರಭಾವ ಬೀಳಲ್ಲ. ನಮಗೆ ಏನು ತಿಳಿಯುತ್ತದೆ ಅದೇ ನಾವು ಮಾಡ್ತೀವಿ ಅನ್ನುವ ರೀತಿಯಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಒಂದು ಸಂದರ್ಭದಲ್ಲಿ ಒಂದು ಸ್ಟ್ರೈಕ್ ರೇಟ್ ಕಡಿಮೆ ಇದ್ದಾಗ ನೋಡ್ಬೋದು, SRH ವಿರುದ್ಧ ಯಾವ ರೀತಿಯಾಗಿ 37 ಎಸೆತಗಳಲ್ಲಿ 50 ಹೊಡೆದಿದ್ರು. ಅದೇ ರೀತಿಯಾಗಿ ಇವಾಗ ನಿನ್ನೆ ನಡೆದಂಥ ಪಂದ್ಯದಲ್ಲಿಯೂ ಕೂಡ ಒಂದು GT ವಿರುದ್ಧ ಕೇವಲ 32 ಎಸೆತಗಳಲ್ಲಿ ಒಂದು ಅರ್ಧಶತಕ ಬಂತು. ಹಾಗಾಗಿ ದೊಡ್ಡ ಮಟ್ಟದಾಗಿ ಹೇಳುವುದೇನೆಂದರೆ, ಅವ್ರು ಏನು ಹೇಳ್ತಾರೆ ಅಂದರೆ, ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಆಟ ಆಡ್ತೀವಿ. ಒಂದು ದೊಡ್ಡ ಬಿಗ್ ಸ್ಕೋರ್ ಕಲೆ ಹಾಕಿದ್ರೆ ನಾವು ಕೂಡ ಬಿಗ್ ಸಿಕ್ಸರ್ ಹೊಡೆದು ಬೌಂಡ್ರಿ ಹೊಡೆದು ಸ್ಟ್ರೈಕ್ ರೇಟ್ ಹೆಚ್ಚಿನ ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಏನಂತೀರಿ ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರ ಬಗ್ಗೆ ಉತ್ತರವಾಗಿ ನೀವು ಕೂಡ ಕಮೆಂಟ್ ಮಾಡಿರಿ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು 147 ಸ್ಟ್ರೈಕ್ ರೇಟ್ ಮುಖಾಂತರ ಒಟ್ಟಾರೆಯಾಗಿ 10 ಇನ್ನಿಂಗ್ಸ್ನಲ್ಲಿ 500 ರನ್ ಮಾಡಿದ್ದಾರೆ. ಇಲ್ಲಿವರೆಗೂ ಆರೆಂಜ್ ಕ್ಯಾಪ್ ತನ್ನಲ್ಲಿ ಇಟ್ಕೊಂಡಿದ್ದಾರೆ. ಈ ಆರೆಂಜ್ ಕ್ಯಾಪ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.